ಸರ್ ಮುನಿರತ್ನ ಅವ್ರ ಮೇಲೆ ಇನ್ನೊಂದು ಕೇಸ್ ದಾಖಲಾಗಿದೆ ಸರ್, ಅದು ನಿಮ್ಮ ಜಿಲ್ಲೆಯಲ್ಲಿ ರೇಪ್ ಕೇಸ್ ದಾಖಲಾಗಿದೆ. ನನಗೆ ಮಾಹಿತಿ ಮಾಧ್ಯಮದ ಮುಖಾಂತರ ನೋಡಿದ್ದೇನೆ, ಸಂಪೂರ್ಣ ಮಾಹಿತಿ ಇಲ್ಲ. ಸೊ ಸಂಪೂರ್ಣ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾನೇನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಇವತ್ತು ಎಲ್ಲ ವಿಚಾರಗಳನ್ನ ಸಂಪೂರ್ಣವಾದಂಥ ಮಾಹಿತಿಯನ್ನ ಕಲೆ ಹಾಕಿ ಮಾತನಾಡ್ತೀನಿ. ಕೆಲವೊಂದು ವಿಚಾರಗಳು ಗಮನಿಸಿದಾಗ ಕೆಲವು ಮಾಧ್ಯಮದಲ್ಲಿ ಏನು ಸ್ಟಿಂಗ್ ಆಪರೇಷನ್ ಮುಖಾಂತರನ ಏನೋ ಮಾಡಿ ಬಂದಿದೆ, ಅದನ್ನು ನೋಡಿದಾಗ ಬಹುಶಃ ಆಶ್ಚರ್ಯನೂ ಆಗ್ತದೆ, ದಿಗ್ಭ್ರಮೆನೂ ಆಗ್ತದೆ, ಭಯನೂ ಆಗ್ತದೆ. ಯಾವ ರೀತಿಯಾಗಿ ನಾವು ಸಾರ್ವಜನಿಕ ಜೀವನವನ್ನ ನಡೆಸಬೇಕಾಗ್ತದೆ ಅಂತ ಹೇಳಿ. ಸೊ ಇಂಥ ಒಂದು ಆಲೋಚನೆಗಳು ಸಾಮಾನ್ಯ ವ್ಯಕ್ತಿಗಳಿಗೆ ಬರೋದಿಲ್ಲ. ಇಂಥ ಆಲೋಚನೆಗಳು ಕೇವಲ ಒಂದು ಕ್ರಿಮಿನಲ್ ಹಿನ್ನೆಲೆ ಇದ್ರೆ ಮಾತ್ರ ಬರಲಿಕ್ಕೆ ಸಾಧ್ಯ ಅಂತ ಕಾಣಿಸ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಚಿಂತನೆಗಳನ್ನ ಮಾಡಿರಬೇಕು. ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆಯನ್ನ ಮಾಡಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ಸರ್ಕಾರವನ್ನ ಮತ್ತು ತಮ್ಮನ್ನು ಕೂಡ ನಾನು ಕೇಳೋದಿಷ್ಟೇ, ನೀವು ರಾಜಕೀಯವಾಗಿ ಯಾವ ತರ ತಗೋತಿರೋ ಗೊತ್ತಿಲ್ಲ, ಇದು ರಾಜಕೀಯ ಹೇಳಿಕೆ ಆಗಬಾರ್ದು. ಎಲ್ಲಾ ಪಕ್ಷದಲ್ಲೂ ಎಲ್ಲಾ ನಾಯಕರುಗಳಿಗೂ ಕೂಡ ಇಂಥದ್ದೇ ಪರಿಸ್ಥಿತಿಗಳು ಚಿಂತನೆಗಳು ಶುರು ಆಯಿತು ಅಂತ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಸೊ ಅದನ್ನ ಇಂಥ ಶಕ್ತಿಗಳನ್ನ ಸದೆಬಡಲಿಕ್ಕೆ ನಿಮ್ಮಗಳ ಕೆಲಸನೂ ಕೂಡ ನಿಮ್ಮಗಳ ಮಾರ್ಗದರ್ಶನನೂ ಕೂಡ ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸಿದ್ದೆ. ನಾನು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ಸು, JDS, BJP ಅಂತೇಳಿ ಇದೊಂದು ಅಸಹ್ಯಕರವಾದಂತ ಒಂದು ಯಾವ ರೀತಿ ಪದ ಬಳಸಬೇಕು ಅಂತಾನೂ ಕೂಡ ನನಗೆ ಅರ್ಥ ಆಯ್ತಾ ಇದೆ. ರಾಜಕಾರಣ ಮಾಡಬೇಕಾ ಬಿಡಬೇಕಾ, ಯಾತಕ್ಕೋಸ್ಕರ ಇದೆಲ್ಲ ಮಾಡಬೇಕು ಅಂತಾನೂ ಕೂಡ ಚಿಂತನೆ ಬಂತು. ಯಾವ ಧೈರ್ಯದ ಮೇಲೆ ಮನೆಯಿಂದ ಆಚೆ ಹೋಗ್ಬೇಕು, ನಾವು ಬೇರೆ ಬೇರೆ ರೀತಿ ಎಂಥವ್ರನ್ನ ಬೇಕಾದ್ರೂ ವಿರೋಧಿಗಳನ್ನ ಎದುರಿಸೋಣ. ಆದ್ರೆ ಈ ತರ ಚಿಂತನೆಗಳನ್ನ ಮಾಡ್ತಕ್ಕಂಥವ್ರ ಮಧ್ಯೆ ಕೆಲಸ ಮಾಡೋದು ಹೇಗೆ ಅನ್ನೋದು ಬಹಳ ಮುಖ್ಯ. ಅದು ಸಂಪೂರ್ಣ ನಿಜವಾಗ್ಲೂ ಹೇಳ್ತೀನಿ, ನನಗೆ ಮಾಹಿತಿ ಇಲ್ಲ. ರಾತ್ರಿ 10-11 ಗಂಟೆನಲ್ಲಿ ನಾನು ಟಿವಿ ನೋಡ್ತಾ ಇದ್ದಾಗ ದೂರು ದಾಖಲಾಗಿದೆ ಅಂತ ಹೇಳಿ ಟಿವಿನಲ್ಲಿ ವರದಿ ಬರ್ತಾ ಇತ್ತು. ಅದನ್ನ ಇವತ್ತು ನಾನು ವಿಚಾರ ತಿಳಿತೀನಿ, ಏನು ಸಂಪೂರ್ಣ ಮಾಹಿತಿ ಏನು ಅಂತ ಕೇಳ್ತೀನಿ. ಕೇಳ್ಬಿಟ್ಟು ಆಮೇಲೆ ನೋಡ್ರಿ, ನಾನು ಯಾವತ್ತೂ ಕೂಡ ಒಳ್ಳೇದನ್ನ ಬಯಸೋಣ, ನಾನು ಯಾರಿಗೂ ಕೆಟ್ಟದ್ದನ್ನ ಬಯಸೋನಲ್ಲ. ಆದ್ರೆ ಯಾರಿಗೂ ಹೆದರ್ಕೊಳ್ಳೋಂಥ ಪರಿಸ್ಥಿತಿನ ನಾವಿಲ್ಲ. ಎಂಥದ್ದೇ ಸಂದರ್ಭ ಬಂದ್ರು ಯಾರಿಗೂ ಹೆದರ್ಕೊಳ್ಳೋಂಥ ಪರಿಸ್ಥಿತಿ ಇಲ್ಲ. ಆದ್ರೆ ಇದು ನಾವು ಯಾವ ರೀತಿಯ ಸಂದೇಶವನ್ನ ಸಮಾಜಕ್ಕೆ ಕೊಡ್ತಾ ಇದ್ದೀವಿ ಅನ್ನೋದೇ ಮುಖ್ಯ. ಯಾವ ರೀತಿನಲ್ಲಿ ಆಲೋಚನೆ ಮಾಡಬೇಕು ನಾವು ಅನ್ನೋದು ಕೂಡ ಏನ್ ನನಗೆ ಅರ್ಥ ಆಯ್ತಾ ಇಲ್ಲ. ಏನು ಒಳಮರ್ಮಗಳು ಏನಿದೆ, ಏನ್ ಹಿನ್ನೆಲೆ, ನಾನು ಕೂಡ ಇದನ್ನ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೋಬೇಕಾಗಿದೆ. ನಾನೇನಾದ್ರೂ ಕೆಟ್ಟದ್ದನ್ನ ಆ ವ್ಯಕ್ತಿಗೆ ಬಯಸಿದ್ರೆ ಏನಾರ ಚಿಂತನೆ ಮಾಡ್ಲಿ. ನಾವು ಯಾವತ್ತೂ ಅವ್ರಿಗೆ ನನ್ನ ಜೊತೆಲಿರೋವರೆಗೂ ಕೂಡ ನಾನು ಯಾವತ್ತೂ ಕೆಟ್ಟದ್ದನ್ನ ಬಯಸ್ತವನಲ್ಲ, ಒಳ್ಳೇದನ್ನ ಬಯಸ್ತವನು. ಒಳ್ಳೆ ದಾರಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಪ್ರೋತ್ಸಾಹನ ಕೊಡ್ತಿದ್ದ. ಅಷ್ಟು ಬಿಟ್ರೆ ಉಳಿದಂತ ವಿಚಾರಗಳೇನು ನಾನು ಯಾವತ್ತೂ ಕೂಡ ಚರ್ಚೆ ಮಾಡಿಲ್ಲ. ಏನಪ್ಪ ಸುಖೇಶ್,
ನಿಮ್ದೇನಾರ ಇದೆಯಾ? ಬಿಜೆಪಿ ಕೇಳಿದ್ರಲ್ಲ ಸರ್, ಒಕ್ಕಲಿಗ ನಾಯಕರು ಮಾತಾಡಿ ಇದು ಕೇವಲ ರಾಜಕೀಯ ಉದ್ದೇಶಕ್ಕೋಸ್ಕರ ಮಾತ್ರ ಇವರನ್ನ ಟಾರ್ಗೆಟ್ ಮಾಡಿದ್ದಾರೆ ಮಾತನ್ನ ಅಶೋಕ್ ನೋಡ್ರಿ, ಅವ್ರಿಗೂ ಗೊತ್ತು ಇದು ಮಾತಾಡಿರೋದು ಅವರೇ, ಅವ್ರ ವಾಯ್ಸೆ ಅಂತ ಹೇಳ್ಬಿಟ್ಟು ಕೇವಲ ಕಾಂಗ್ರೆಸ್ ಮೇಲೆ ಗೂಬೆ ಕುಂಡಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ಹೇಳ್ತಾರೆ. ಅಶೋಕ್ ಅವರನ್ನ ಯಾವ ರೀತಿ ಪದ ಬಳಕೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರ ಸ್ನೇಹಿತರುಗಳನ್ನ ಕೇಳೋದು ಹೇಳ್ತಾರೆ. ಅವರು ನಮ್ಮ ಪಕ್ಷದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಮುಚ್ಕೋತಾ ಇರ್ಬೋದು. ಇವತ್ತು ಸಮಾಜ ಎಲ್ಲವನ್ನು ಕೂಡ, ಒಕ್ಕಲಿಗ ಸಮಾಜ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಯಾರು ಕೂಡ ಅವರಿಗೆ ಪುಕ್ಸಟ್ಟೆ ಇಲ್ಲ. ಅವ್ರ ಋಣ ಆದ್ಮೇಲೆ ಏನು ಒಕ್ಕಲಿಗರಿಲ್ಲ, ಒಕ್ಕಲಿಗರ ಋಣದ ಮೇಲೆ ಅವರಿದ್ದಾರೆ. ಜಾತಿ ಮೇಲೆ ಮಾತಾಡಬಾರ್ದಾಗಿತ್ತು, ನೀವು ಕೇಳ್ತಾ ಇದ್ದೀರಿ, ನಾನು ಮಾತಾಡ್ತಾ ಇದ್ದೀನಿ. ಸಮುದಾಯಕ್ಕಿಂತ ಪಕ್ಷವೇ ಇಂಪಾರ್ಟೆಂಟ್ ಆಯ್ತಾ ಸರ್ ಸಮರ್ಥನೆ ಮಾಡ್ಕೊಳ್ಳೋದು? ಅದು ನನಗೆ ಗೊತ್ತಿಲ್ಲ. ಬಹುಶಃ ಅದಕ್ಕೆ ಒಂದಲ್ಲ ಒಂದಿನ ಅವರೇ ಪಶ್ಚಾತ್ತಾಪ ಪಡ್ತಾರೆ. ಬಿಜೆಪಿ ಅವ್ರಿಗೆ ಏನಾಗೋಗಿದೆ, ಮಾಡೋದೆಲ್ಲ ಮಾಡ್ತಾರೆ, ಆಮೇಲೆ ಎಲ್ಲದಕ್ಕೂ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸ್ತಾರೆ. ಎಲ್ಲ ಮಾಡೋದು ಅವರೇ. ಯಾವ್ಯಾವ್ದು ಅಂತೇಳಿ ಪ್ರಕರಣಗಳನ್ನ ನೀವು ಕಳೆದ ಒಂದು 5-6 ವರ್ಷದಿಂದ ಪಟ್ಟಿ ಮಾಡ್ತಾ ಬನ್ನಿ. 1, 2, 3, 4, 5 ಅಂತ ಬೆಂಗಳೂರಿನಲ್ಲಿರೋ ಶಾಸಕರು ಇರ್ಬೋದು, ಬೆಳಗಾಂನಲ್ಲಿರೋ ಶಾಸಕರು ಇರ್ಬೋದು, ಶಿವಮೊಗ್ಗ ಜಿಲ್ಲೆ ನಾಯಕರುಗಳ ವಿಚಾರಗಳಿರ್ಬೋದು, ಶಾಸಕರುಗಳಿರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಇರ್ಬೋದು, ಹಾಸನ ವಿಚಾರಗಳಿರ್ಬೋದು, ಯಾವ್ಯಾವ್ದಿದೆ ಎಲ್ಲ ವಿಚಾರಗಳು. ಇದ್ರ ಹಿನ್ನೆಲೆ ಯಾರು ಸಂಪೂರ್ಣವಾಗಿ ಇದರ ನಡವಳಿಕೆ ಏನು? ಇವತ್ತು ಮುನಿರತ್ನ ಅವ್ರ ವಿಚಾರ ಇರ್ಬೋದು, ಅವ್ರು ಮಾಡಿರೋಂಥ ಕೃತ್ಯಗಳನ್ನ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವಂಥದ್ದು ಅವರ ಪ್ರವೃತ್ತಿಯಾಗಿದೆ. ನನ್ನೂ ಕೂಡ ಕರೆದಿದ್ದಾರೆ, ಹೋಗ್ತೀನಿ. ಅಲ್ಲ, ನಮ್ಮ ಸಮಾಜದ ಹಿತದೃಷ್ಟಿಯನ್ನ, ನಾವು ಒಗ್ಗಟ್ಟನ್ನ ಮತ್ತು ಇವತ್ತೇನು ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ ಅದರ ವಿರುದ್ಧ ನಾವು ಯಾವ ರೀತಿ ಮುಂದೊಂದು ದಿನಗಳಲ್ಲಿ ನಾವು ಯಾವ ರೀತಿ ಇದು ಮಾಡಬೇಕು ಅಂತ. ನಾಳೆ ಹಿಂಗೆ ಬಿಡ್ತು ಅಂತ ಅಂದ್ರೆ ಇನ್ನೊಬ್ರು ಮಾತಾಡ್ತಾರೆ. ಅದೇನೋ ಯಾರೋ ಡಿ.ಕೆ. ಶಿವಕುಮಾರ್ ಬಗ್ಗೆನೋ ಡಿ.ಕೆ. ಸುರೇಶ್ ಬಗ್ಗೆನೋ ಮಾತಾಡಿರುವಂತ ಪದಗಳಲ್ಲ. ಅದು ಅವ್ರ ಕುಟುಂಬದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ತಾಯಂದಿರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ಸಹೋದರಿಯರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಯಾರೋ ಸಣ್ಣ ವ್ಯಕ್ತಿ ಅಲ್ಲ ಮಾತಾಡಿರೋದು, ಒಬ್ಬ ನಾಯಕರು, ಬಿಜೆಪಿ ನಾಯಕರು. ಅವ್ರಿಗೆ ಮೋದಿ ತಾಯಿನ ಮಾತಾಡಿದಾಗ ಅದನ್ನ ಸಹಿಸ್ಕೊಳ್ಳಕ್ಕೆ ಬಿಜೆಪಿ ಅವ್ರಿಗೆ ಶಕ್ತಿ ಇರ್ಬೋದು. ಯಾರಿಗೆ? ಬಿಜೆಪಿ ಅವ್ರಿಗೆ ಅವ್ರ ಮೋದಿ ಅವ್ರ ತಾಯಿ ಬಗ್ಗೆ ಮಾತನಾಡದಂತ ಸಹಿಸ್ಕೊಂಡು ಅವ್ರು ಮಂತ್ರಿ ಮಾಡಿರ್ಬೋದು, ಅವ್ರಿಗೆ ಖುಷಿಯಿಂದ ಮಂತ್ರಿ ಮಾಡಿರ್ಬೋದು. ನಾನ್ ಮಾತಾಡಿಲ್ಲ. ಮೋದಿ ಅವ್ರ ತಾಯಿ ಬಗ್ಗೆ ನನಗೆ ಅಪಾರವಾದಂತ ಗೌರವ ಇದೆ, ಮೋದಿ ಅವ್ರ ಬಗ್ಗೆ ನನಗೆ ಅಪಾರವಾದಂತ ಗೌರವ ಇದೆ. ಆದ್ರೆ ಟೀಕೆ ಟಿಪ್ಪಣಿಗಳನ್ನ ನಾವು ಮಾಡ್ತಾ ಇರ್ತೀವಿ ರಾಜಕೀಯವಾಗಿ. ಒಬ್ಬ ಪ್ರಧಾನ ಮಂತ್ರಿಗೆ ಏನ್ ಗೌರವ ಕೊಡಬೇಕು, ಒಬ್ಬ ಗೃಹ ಮಂತ್ರಿಗೆ ಏನ್ ಗೌರವ ಕೊಡಬೇಕು, ಅಥವಾ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಏನ್ ಗೌರವ ಕೊಡಬೇಕು, ಎಲ್ಲವನ್ನೂ ಕೂಡ ಗೊತ್ತಿದೆ. ಅವರು ಕೇವಲವಾಗಿ ಮಾತಾಡಿದಾಗ ನಾವು ಅದಕ್ಕೆ ಕೇವಲವಾಗಿ ಉತ್ತರವನ್ನ ಕೊಡ್ತೇವೆ. ಆದ್ರೆ ಅವರ ಕುಟುಂಬದ ಸದಸ್ಯರುಗಳ ಬಗ್ಗೆ ಹೀಯಾಳಿಸುವಂಥದ್ದು ಇದೆಯಲ್ಲ, ಇದು ಬಹುಶಃ ನನ್ನ ಜೀವನದಲ್ಲಿ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ಬಹಳಷ್ಟು ಜನ ಎಲ್ಲಾ ಜಾತಿ ಧರ್ಮದವ್ರ ಜೊತೆ ಒಡನಾಡಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೆ. ಇಂಥ ಪದಗಳನ್ನ ನಾನು ಕೇಳೇ ಇಲ್ಲ. ಇಂಥ ಪದಗಳನ್ನ ಅದು ಕೇಳೋಂಥದ್ದೇ ಇಲ್ಲ. ಅದನ್ನ ನೀವು ಸಮರ್ಥನೆ ಮಾಡ್ಕೋತೀವಿ ಅಂತ ಅಂದ್ರೆ ಅದಕ್ಕಿಂತ ದೌರ್ಭಾಗ್ಯ ಇನ್ನೇನಿದೆ?
ಅವ್ರಿಗೆ ನಾಚಿಕೆ ಆಗ್ಬೇಕು, ಅವ್ರು ಯಾತಕ್ಕೋಸ್ಕರ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಿಡಿ ಒಕ್ಕಲಿಗರು ಅನ್ನೋದು ಬಿಡಿ, ಹೆಣ್ಣು ಕುಲಕ್ಕೆ ಅಪಮಾನ ಮಾಡಿದ್ದಾರೆ ರೀ. ಹೆಣ್ಣು ಕುಲಕ್ಕೆ ಅಪಮಾನ ಮಾಡುವಂತ ಒಂದು ಕೆಲಸ ಅದು. ನನಗೊಂದು ಕತೆ ಹೇಳ್ತಾ ಇದ್ರು ಹಿನ್ನೆಲೆ, ಮಾಧ್ಯಮದವ್ರನ್ನ ಯಾವ ರೀತಿಯಾಗಿ ಅವರು ಟಾರ್ಗೆಟ್ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ರು ಕಳೆದ ಒಂದು 20 ವರ್ಷಗಳ ಹಿಂದೆ ಅಂತಕ್ಕಂಥದ್ದು. ಸುಖೇಶ್, 20 ವರ್ಷಗಳ ಹಿಂದೆ ಯಾವ ರೀತಿಯಾಗಿ ಚಿಂತನೆ ಆಲೋಚನೆಗಳಿತ್ತು ಅಂತ ಹೇಳಿ ಯಾರೋ ಒಂದು ಕತೆ ಹೇಳಿದ್ರು. ಬಹುಶಃ ಅವೆಲ್ಲವನ್ನು ಕೂಡ ಅವರು ಮೆಲುಕು ಹಾಕ್ಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಬಿಜೆಪಿ ನಾಯಕರಲ್ಲಿ ಒಕ್ಕಲಿಗ ಮುನಿರತ್ನ ಅವರು ಬೆಂಬಲಿಸ್ತಾರೆ, ಅವರ ವಿರುದ್ಧ ಒಂದಷ್ಟು ಸಮಯದಲ್ಲಿ ಏನಾದ್ರು ನಿರ್ಣಯ ಮಾಡ್ತಾರೆ ಗೊತ್ತಿಲ್ಲ. ಚರ್ಚೆ ಸೇರಿದಾಗ ಅವ್ರು ಸಭೆ ಕರೆದಿದ್ದಾರೆ. ಸಭೆ ಕರೆದಾಗ ಏನೇನು ವಿಚಾರಗಳು ಬರುತ್ತೆ, ಏನ್ ಬರುತ್ತೆ ನಾವು ಮಾತಾಡ್ತೀವಿ. ಕ್ಯಾಶುವಲ್ ಸಭೆ, ಜೊತೆಗೆ ಸಮಾಜಕ್ಕಾದಂತ ಅಪಮಾನ ಇದು ಒಬ್ರಿಗಾಗಿರುವಂಥದ್ದಲ್ಲ, ಚರ್ಚೆ ಮಾಡ್ಬೇಕಾಗ್ತದೆ. ಇದು ಕೇಳ್ಬೇಕಪ್ಪ. ಸಭೆ ಸೇರಕ್ಕಿಂತ ಮುಂಚೆನೆ ನಾನು ಹೆಂಗೆ ಹೇಳಿ? ಮಾಧ್ಯಮಗಳ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ನನಗ್ ಗೊತ್ತಿಲ್ಲ, ನೀವೇ ಹುಡ್ಕೊಳ್ಳಿ. ಇನ್ವೆಸ್ಟಿಗೇಷನ್ ಮಾಡ್ರಪ್ಪ. ನಿಮ್ ಇನ್ವೆಸ್ಟಿಗೇಷನ್ ಜರ್ನಲಿಸಮೇ ಇನ್ವೆಸ್ಟಿಗೇಷನ್ ಏನ್ರಿ? ಜರ್ನಲಿಸಮ್ ಇಟ್ ಸೆಲ್ಫ್ ಇಲ್ಲಿ ಇನ್ವೆಸ್ಟಿಗೇಷನ್. ಬಿಜೆಪಿ ಛಲವಾದಿ ನಾರಾಯಣಸ್ವಾಮಿ ಅವರು ಬಿಟ್ರೆ ಬಿಜೆಪಿ ಒಕ್ಕಲಿಗ ನಾಯಕರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಯಾಕೆ ಅಂತ ಸರ್, ಅಲ್ಲಿ ದಲಿತರ ನಾಯಕರು ಖಂಡನೆ ಮಾಡ್ತಾ ಇದ್ದಾರೆ. ಗೋವಿಂದ ಕಾರಜೋಳ ಅವರು ಖಂಡನೆ ಮಾಡಿದ್ದಾರೆ. ಗೋವಿಂದ ಕಾರಜೋಳ ಅವರು ಖಂಡನೆ ಮಾಡಿದ್ದಾರೆ. ಅವ್ರ ಮನ್ಸಿಗೆ ನೋವಾಗಿದೆ. ಇವ್ರಿಗೆ ಹಾಲು ಅನ್ನ ತಿಂದಾಗ ಆಗಿರ್ಬೇಕು. ಬಿಜೆಪಿಯ ಆರ್ ಅಶೋಕ್ ಅವ್ರಿಗೆ, ಸಿ.ಟಿ. ರವಿ ಅವ್ರಿಗೆ, ಅಶ್ವಥ್ ನಾರಾಯಣ್ ಅವ್ರಿಗೆ, ಪಾಪ ಅಶ್ವಥ್ ನಾರಾಯಣ್ ಅವರು ಏನೋ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನೋ ಎಲ್ಲ ಒಂದೇ ಅಲ್ವಾ ಗ್ಯಾಂಗು, ಬ್ಲೂ ಬಾಯ್ಸ್ ಗ್ಯಾಂಗು. ಇದ್ರೂ ಇರ್ಬೇಕ್ರಿ ಅವರೆಲ್ಲ. ಒಳ್ಳೆ ಚೆನ್ನಾಗೈತಲ್ಲ, ಅವರ ಫಲಾನುಭವಿಗಳು ಇದ್ರೂ ಇರ್ಬೋದು. ಅವರು ಋಣ ಸಂದಾಯ ಮಾಡ್ತಾ ಇರ್ಬೋದು, ತಪ್ಪಿಲ್ಲ ಋಣ ಸಂದಾಯ ಮಾಡಲಿಕ್ಕೆ. ಥ್ಯಾಂಕ್ ಯು. ಸುಪ್ರೀಂ ಕೋರ್ಟ್ ಡಿ.ಕೆ. ಶಿವಕುಮಾರ್ ನೋಟಿಸ್ ಕೊಟ್ಟಿದೆ. ಸಿಬಿಐ ಕೇಸ್ ವಿರೋಧಿ ವಿಚಾರ. ನೋಡ್ರಿ, ಸುಪ್ರೀಂ ಕೋರ್ಟ್, ಹೈಕೋರ್ಟು, ನ್ಯಾಯಾಲಯದಲ್ಲಿ ಇದನ್ನ ಸುಪ್ರೀಂ ಕೋರ್ಟ್ನಲ್ಲಿ ನೀವು ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆ ವಿಚಾರವಾಗಿ ಯತ್ನಾಳ್ ಅವರು ಅಪೀಲ್ ಸಲ್ಲಿಸಿದ್ರು. ನಾವು ಅದಕ್ಕೆ ಕೇವಿಯೇಟ್ ಹಾಕಿದ್ವಿ. ಕೇವಿಯೇಟ್ ಹಾಕಿರೋದಕ್ಕೆ ನಮಗೆ ಗಮನಕ್ಕೆ ತರಬೇಕಾಗಿರೋದ್ರಿಂದ ನಿಮ್ಮ ಅಬ್ಜೆಕ್ಷನ್ಸ್ ಫೈಲ್ ಮಾಡಿ ಅಂತ ಹೇಳಿ 1 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ. ಯತ್ನಾಳ ಅಲ್ಲ, ಯತ್ನಾಳಿಂದ ಕಾಣದ ಕೈಗಳು ಬಹಳಷ್ಟಿವೆ. ಯತ್ನಾಳೇನಿಲ್ಲ, ಯತ್ನಾಳಿಂದ ಕಾಣದ ಕೈಗಳು ಬಹಳಷ್ಟಿವೆ. ಅದನ್ನ ರಾಜಕೀಯವಾಗಿ ಫೇಸ್ ಮಾಡೋಣ. ಇಲ್ಲ, ನೀವ್ಯಾರು ನಮ್ಮ ಪಕ್ಷದವರೇ ಹೊಡೆಯಕ್ಕೆ ಯಾರು? ಬಿಜೆಪಿ ಅವ್ರಿಗೆ ಏನ್ರಿ ನೈತಿಕತೆ ಇದೆ ಮಾತಾಡೋದಕ್ಕೆ? ಅವ್ರ ಪಕ್ಷದ ಅಧ್ಯಕ್ಷರು ಬಗ್ಗೆ ಗೌರವ ಇಲ್ಲ ಅಂತ ಹೇಳಾಯ್ತು. ನೀವು ನಮ್ಮ ನಾಯಕ ಅಲ್ಲ ಅಂತ ಹೇಳಾಯ್ತು. ನೀವು ಸೀಟ್ ಬರಬೇಕು ಅಂತ ಅಂದ್ರೆ ಅದೆಷ್ಟೋ ಕೋಟಿ ಕೊಡಬೇಕು ಅಂತ ಹೇಳಾಯ್ತು. ಇನ್ನೂ ಪಕ್ಷದಲ್ಲಿ ಇಟ್ಕೊಂಡಿದೀವಿ ಅಂದ್ರೆ ಪಕ್ಷದ ಶಿಸ್ತಿಯಲ್ಲಿದೆ, ನಾಯಕತ್ವ ಎಲ್ಲಿದೆ? ಹಿನ್ನೆಲೆ ಯಾರು ಇರ್ಲೇಬೇಕಲ್ಲ ಯಾರ ಇದಕ್ಕೆಲ್ಲ. ನೀವೇನು ಅಂತ ಅಂದ್ರೆ ನೀವು ಬಿಜೆಪಿ ಅವ್ರನ್ನ ಕೇಳೋದೇ ಇಲ್ಲ, ಯಾಕೆ ಕ್ರಮ ತಗೊಳ್ಳಿಲ್ಲ ಅಂತ. ಬರೀ ಕಾಂಗ್ರೆಸ್ ಅವ್ರ ಮೇಲೆ ಪಾತ್ರ ಕೇಳ್ತೀರಿ, ಏನ್ ಮಾಡಿದ್ರಿ, ಹೆಂಗ್ ಮಾಡಿದ್ರಿ ಅಂತ ಅಂದ್ಬಿಟ್ಟು. ಎಲ್ಲಿ ಕೇಳ್ತೀರಿ? ಎಲ್ಲಿ ಕೇಳ್ತೀರಿ? ಯಾವಾಗ
ಯಾವಾಗ ಆಯ್ತು? 5 ವರ್ಷ ಆಯ್ತು. 5 ವರ್ಷ ಆಯ್ತಪ್ಪ ಬೈಕೊಂಡು ಶುರು ಮಾಡಿ. ಟಿಕೆಟು ಕೊಟ್ಟಾಯ್ತು, ಬಿಜೆಪಿ ತಿರ್ಗಾ MLA ಮಾಡಾಯ್ತು. ಬಿಜೆಪಿ ಇನ್ನೊಂದು ಟೀಮ್ ಸಪೋರ್ಟ್ ಮಾಡ್ತಾ ಇದೆ ಸರ್ ಅವ್ರಿಗೆ. ಆ ಮಾತಾಡ್ಲಿ ಅಂತ. ಅಂದ್ರೆ 2 ಗುಂಪು ಇದೆ ಅಂತಾನ? ಬಿಜೆಪಿನಲ್ಲಿ 2 ಗುಂಪು ಇದೆಯಲ್ವಾ? ನೀವೇ ಹೇಳ್ತಾ ಇದ್ರಿ ಮಾಧ್ಯಮದವರು. ಇನ್ಯಾವ ಕ್ಷೇತ್ರದಲ್ಲಿ ಪಕ್ಷಕ್ಕೆ ಶಕ್ತಿ ತುಂಬಿದ್ದಾರೆ ಯಾರು? ಎಸ್.ಟಿ. ಸೋಮಶೇಖರ್ ಅವ್ರ ಕ್ಷೇತ್ರದಲ್ಲಿ ನಿಮ್ಮ ಪಕ್ಷಕ್ಕೆ ಶಕ್ತಿ ತುಂಬಿದ್ದಾರೆ. ನ್ಯಾಯ ಅನ್ಯಾಯ ಎರಡೂ ಇದೆಯಲ್ಲ. ನ್ಯಾಯದ ಪರವಾಗಿ ಧ್ವನಿ ಎತ್ತಿದ್ದಾರೆ, ಸಮಾಜದ ಪರವಾಗಿ ಧ್ವನಿ ಎತ್ತಿದ್ದಾರೆ. ಸರ್ ನೀವೇನೋ ಕರೆ ಕೊಡ್ತೀರಾ ಸರ್? ಬಿಜೆಪಿಯಲ್ಲಿ ಇರ್ತಕ್ಕಂಥ ಒಕ್ಕಲಿಗ ನಾಯಕರನ್ನ ಪಕ್ಷಾತೀತ ಖಂಡಿಸಿ ಉಳಿದ ವಿರುದ್ಧ ಹೋರಾಟ ಮಾಡಬೇಕು. ಅವ್ರಿಗೆ ಆತ್ಮಸಾಕ್ಷಿ ಇದ್ರೆ ಅದನ್ನು ಮಾಡಬೇಕು. ಒಕ್ಕಲಿಗರ ನಾಯಕರುಗಳು ಅಂತಲ್ಲ, ಯಾರೇ ಆಗ್ಲಿ ಸಮಾಜದವರು, ಒಕ್ಕಲಿಗ ಸಮಾಜ ಅಂತಲ್ಲ, ಹಿಂದೂ ಧರ್ಮವನ್ನ ಭಾರತೀಯತೆಯನ್ನ ಉಳಿಸಿಕೊಂಡಿರ್ತಕ್ಕಂಥ ಯಾವುದೇ ವ್ಯಕ್ತಿ ಆದ್ರೂ ಕೂಡ ಈ ಒಂದು ಪ್ರಕರಣವನ್ನ, ಈ ಒಂದು ಇದನ್ನ ಯಾರ ಜನಸಾಮಾನ್ಯರು, ಕೂಲಿ ಮಾಡೋರು ಅಥವಾ ಬೇರೆ ಯಾರೋ ಮಾತಾಡಿದ್ರೆ ಬೇರೆ ವಿಚಾರ ಇತ್ತು. ಅದು 3-4 ಬಾರಿ ಶಾಸಕರು, ಮಾಜಿ ಮಂತ್ರಿಗಳು, ಬಿಜೆಪಿಯ ನಾಯಕರು ಬಹಳಷ್ಟು ಬುದ್ಧಿವಾದಗಳನ್ನ ಎಲ್ರಿಗೂ ಹೇಳುವಂತ ಸಂಘಟನಾಕಾರರು, ಡೈರೆಕ್ಟರ್, ಪ್ರೊಡ್ಯೂಸರ್, ರೈಟರು ಟ್ವಿಸ್ಟ್ ಮಾಡ್ತಾ ಇರ್ತಾರೆ, ಕಾನೂನ ಕಥೆನ ಎಲ್ಲ ತಿರ್ಸ್ತಾ ಇರ್ತಾರಲ್ಲ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.